ಇಂದು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮವನ್ನು ತಿ ನರಸೀಪುರ ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು. ಪಟ್ಟಣದ ವಿದ್ಯೋದಯ ಆಡಿಟೋರಿಯಂ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪನಮನ ಸಲ್ಲಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಮ್ಮ ನಾಡಿನ ಶ್ರೇಷ್ಠವಾದಂಥ ವ್ಯಕ್ತಿಗಳ ಪಂಕ್ತಿಗಳಲ್ಲಿ ಧಾರ್ಮಿಕ, ಸಾಮಾಜಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಯನ್ನು ಪಡೆದು ಚರಿತ್ರೆಯಲ್ಲಿ ಅವರು ಅಜರಾಮರವಾಗಿ ಉಳಿದಿದ್ದಾರೆ. ಸುತ್ತೂರು ಶ್ರೀಮಠ ಎಂದೂ ಜಾತಿ ಮತ್ತು ಧರ್ಮದ ಮೇಲೆ ನಿಂತಿರ್ತಕ್ಕಂಥಲ್ಲ. ಧರ್ಮದ ತಡಹದಿಯ ಮೇಲೆ ಜೀವನ ನಡೆಸಬೇಕು ಅಂದರೆ ಧರ್ಮ ಅಂದ್ರೇನು? ನಮ್ಮ ಜೀವನದ ನಡೆನುಡಿಗಳೇ ಧರ್ಮ. ನಮ್ಮ ಸಾಂಸ್ಕೃತಿಕ ಬದುಕು, ನಮ್ಮ ಆಚಾರ ವಿಚಾರಗಳು, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಪದ್ಧತಿಗಳು ಅವನ್ನು ಶ್ರೀಮಂತಗೊಳಿಸಿ ಮನುಷ್ಯರಾಗಿರ್ತಕ್ಕಂಥದ್ದು ಧರ್ಮಕ್ಕಾಗಿ ಅಲ್ಲ, ಧರ್ಮ ಇರ್ತಕ್ಕಂಥದ್ದು ಮನುಷ್ಯರಾಗಿ ನಮ್ಮ ಶಿಕ್ಷಣದ ಮೂಲಕ, ದಾಸೋಹದ ಮೂಲಕ ಮತ್ತು ಸಾಂಸ್ಕೃತಿಕ ನಡೆ ನುಡಿಗಳ ಮುಖಾಂತರ ದೇಶಕ್ಕೆ ಅವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಬಸವಣ್ಣನನ್ನು ಉಲ್ಲೇಖ ಮಾಡುವಾಗ ನಮಗೆ ಒಂದು ವಿಷಯ ಗೊತ್ತಿರಬೇಕು. ಭಾರತ ದೇಶದ ಜೀವನವನ್ನ 4 ವಿಭಾಗಕ್ಕೆ ವಿಭಜಿಸಿದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅಸ್ಪೃಶ್ಯರನ್ನ ಈ 4 ಸೇರಿದ್ರೆ ಅವರನ್ನ ಪಂಚಮರು ಅಂತ ಇಟ್ಟಿದ್ದಾರೆ. ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಶೂದ್ರರೇ. ಈ ಶೂದ್ರರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಯಾವ ಅವಕಾಶ? ಅಕ್ಷರ ವಿಜ್ಞಾನದಿಂದ ಮತ್ತು ಸಾಮಾಜಿಕ ಸಮತೆಯ ಅವಕಾಶಗಳಿಂದ ಶೋಷಣೆಗೆ ಒಳಗಾಗಿದ್ದಾರೆ. ಆ ಕಾರಣಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂಥ ಸವಲತ್ತನ್ನು ಪಡೆದ ಬಸವಣ್ಣನವರು ಸನಾತನವಾದದ ವಿರುದ್ಧವಾದಂಥ ಕಠಿಣವಾದಂಥ ನಿಲುವುಗಳ ಮೂಲಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೌಲ್ಯಗಳು, ವ್ಯಾಲ್ಯೂಸ್, ಅದನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಲಿಂಗ ತಾರತಮ್ಯದ ವಿರುದ್ಧವಾಗಿ ತನ್ನ ಮನೆಯವರ ವಿರುದ್ಧವೇ ಮನೆಗೆ ಬರೆದಂಥವು. ಲಿಂಗ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಅದರ ವಿರುದ್ಧವಾಗಿ ತನ್ನ ತಂದೆ ತಾಯಿಗಳನ್ನೇ ವಿರೋಧಿಸಿ ಹೋದಂಥವು ಮತ್ತು
ಸಮಾಜದ ನಿರ್ಮಾಣಕ್ಕಾಗಿ, ಜಾತಿ ವಿನಾಶಕ್ಕಾಗಿ ಅಂತರ ಜಾತಿ ವಿವಾಹಗಳು, ಸಹಭೋಜನ ಮತ್ತು ಸರಳ ವಿವಾಹಗಳು ಇದನ್ನು ಮಾಡ್ತಾ ಬಂದರು. ಇದನ್ನೆಲ್ಲ ಜಯಂತಿಗಳ ಮುಖ್ಯ ಆಶಯ ಏನು ಅಂತಂದ್ರೆ ಒಂದಷ್ಟು ಚಿಂತನೆಗೆ ಅವಕಾಶ ಇರಬೇಕು ಯಾವತ್ತೂ ಸಹ. ರಾಜೇಂದ್ರ ಮಹಾಸ್ವಾಮಿಗಳವರ ಚಿಂತನೆ, ಅವರ ತತ್ವ ಆದರ್ಶಗಳು ನಮ್ಮ ಬದುಕಿನಲ್ಲಿ ಒಂದಂಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳು ಯಶಸ್ವಿಯಾಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಒಂದು ಆಡಂಬರ ಆಗುತ್ತೆ, ಅದೊಂದು ಉತ್ಸವ ಆಗುತ್ತೆ, ಅದು ಕೇವಲ ಜಗತ್ ಪ್ರಸಿದ್ಧಿ ಆಗಿರ್ತಕ್ಕಂಥ ಚಿಂತಕ ಅವರ ಹೆಸರು ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ ಫೆಲೋ ಅಂತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ, lives are great when all reminds us we can make our lives sublime and departing leave blind us footprint on the sands of time ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಅಂಶಗಳನ್ನ ನಾವು ಚಿಂತನೆಗೆ ಒಳಪಡಿಸಿದಾಗ ನಾವು ನಮ್ಮ ಬದುಕನ್ನ ಉದಾತ್ತಗೊಳಿಸೋದು ಹೇಗೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಒಂದಷ್ಟು ಮಹಾತ್ಮರು ಈ ಭೂಮಿ ಮೇಲೆ ಹುಟ್ಟಿ ಅವರ ಕೆಲವು ನೆನಪುಗಳನ್ನ ಕೊಟ್ಟೋಗಿರ್ತಾರಂತೆ. ಅವುಗಳನ್ನ ನಾವು ಸ್ಮರಣೆ ಮಾಡೋದ್ರಿಂದ ನಮ್ಮ ಬದುಕು ಉದಾತ್ತಗೊಳಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಶಿವಕುಮಾರ್ ಮಹತ್ವ ಯಾವಾಗ ಹೇಳ್ತಾ ಇದ್ದಾರೆ, ನಾನು ಲೋಕಸಭೆಯಲ್ಲಿ ನೆನಪಿಸ್ಕೊಳ್ತಾರೆ. ರಾಜೇಂದ್ರ ಮಹಾಸ್ವಾಮಿಗಳ ವ್ಯಕ್ತಿತ್ವದ ಪ್ರಭಾವ ಹೇಗಿತ್ತು ಅಂತಂದರೆ ಅನೇಕರು ನೇರವಾಗಿ ತಿಳ್ಕೊಂಡಿದ್ದೀವಿ. ಒಂದೇ ಒಂದು ಉದಾಹರಣೆ ಅಂತ ಹೋಗಬೇಕಂದ್ರೆ, ಈ ಚಿಕ್ಕವಾಡಿಯಲ್ಲಿ ಉಮಾನಿಂದ ಸ್ವಾಮಿಗಳು ಅಂತ ಆಗಿದ್ರು. ಇವೆಲ್ಲ ಅವ್ರಿಗೆ ಗೊತ್ತಿದ್ವಿ. ಅವರ ಹಿಂದಿನ ಹೆಸರು ಬಸವಣ್ಣ. ಬಸವಣ್ಣ ಭಾಳ ಜನ ಪರಿಚಯ ಇರಲಿಕ್ಕೆ ಸಾಧ್ಯ ಇದೆ. ಉಮಾನಿಂದ ಎಲ್ಲರೂ ಪರಿಚಯ ಇದೆ. ಅವರು ಚೆನ್ನೈನಲ್ಲಿ ಅಭ್ಯಾಸ ಮಾಡಿದ್ರು, ಅಲ್ಲಿ ಧಾರವಾಡ. ಆ ಕಾಲದಲ್ಲಿ ಚೆನ್ನೈನಲ್ಲಿ ಎಲ್ಲ ಅಧ್ಯಯನ ಮಾಡಿ ವಕೀಲ ಮಾಡಲಿಕ್ಕೆ ಹೋದಾಗ ಅಲ್ಲಿ DMK ಪ್ರಭಾವ ಬಹಳ ಇತ್ತು. ಆ ಕಾಲದಲ್ಲಿ ಉಮಾಮಂಜುಕಾಣಿ ಪಂಚಾಯತಿ ಬಸವಣ್ಣ ಅಂತಿದ್ದಿಲ್ಲ. ಆಗ ಮಳೆಗಾಲದಲ್ಲಿ ಅವರ ಹೆಸರಂತ ವಕೀಲರು, ಪ್ರಸಿದ್ಧವಾದಂಥ ವಕೀಲರು. ರಾಜೇಂದ್ರ ಸ್ವಾಮಿಯವರು ಬಹಳ ಆ ಥರ ಸಿದ್ಧಗಂಗಾ ಮತ್ತು ಸುತ್ತಮುತ್ತಲಲ್ಲಿ ನಿಕಟವಾದ ಬಾಂಧವ್ಯವನ್ನು ಕಂಡುಕೊಂಡರು. ಇಂತಹ ಒಂದು ಅಪರೂಪದ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳು. ಅವರ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಮಗೆ ಸೇರಿದ್ದರು. ಕಾರ್ಯಕ್ರಮ ರವಿಶಂಕರ ಸ್ವಾಮಿಗಳ ತಾಲೂಕಿನಲ್ಲೂ ಕೂಡ ಸಂಘಟಿತರಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರಜರ ಸೇವಾ ಪ್ರತಿಷ್ಠಾನವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಕೂಡ ಸಂದರ್ಭದಲ್ಲಿ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂಜ್ಯರು ಕೂಡ ವಿಶೇಷವಾಗಿ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಪೂಜ್ಯ ಸಿದ್ಧಗಂಗೆಯ ಸಿದ್ಧಲಿಂಗ ಸ್ವಾಮಿಗಳು